ಚಿಕ್ಕ ವಯಸ್ಸಿಂದಲೇ ಅವರಿಬ್ರು ಗಂಡ ಹೆಂಡತಿ ಅಂತ ನೀವೇ ನಾನೇ ಹೇಳಿದ್ದು. ನನ್ನ ಮಗ ಕನಕಮೂರ್ತಿ ದೊಡ್ಡದಾಗಿ ಓದ್ತಾನೆ, ದೊಡ್ಡ ಸಾಹೇಬ ಆಗ್ತಾನೆ, ಈ ಸೂರ್ಯವಂಶದ ಕೀರ್ತಿನ ಬೆಳೀತಾನೆ ಅಂತ ಅನ್ಕೊಂಡಿದ್ದೆ. ನಾನು ಅನ್ಕೊಂಡಿದ್ದೇನಾದ್ರೂ ಆಗೈತಾ? ಆಗ್ತದ? ಈ ಸಿಹಿ ಜೇನುತುಪ್ಪದ ಅಡಿಯಾಗೆ ಒಂದಿಷ್ಟು ಕಸ ಇರ್ತದೆ, ಹಂಗೆ ಶ್ರದ್ಧೆ ಶಿಸ್ತು ಭಕ್ತಿಗೋಸ್ಕರ ಹೆಸರುವಾಸಿ ಹಾಕಿರೋ ಈ ಸೂರ್ಯವಂಶದಲ್ಲಿ ಇವನೊಬ್ಬ ಅಪ್ರಯೋಜಕ. ಆ ಹೆಣ್ಮಗ ಎತ್ತವ್ರನ್ನ ಮರೆತು ಈ ಸತ್ಯಮೂರ್ತಿನೇ ಸರ್ವಸ್ವ ಅಂತ ತಿಳ್ಕೊಂಡು ನಂತಾವ ಬೆಳೆದವಳೆ. ಹೆಂಗ್ ಬೆಳೆದವಳೆ? ವಿದ್ಯೆ ವಿವೇಕದಾಗೆ ಅವಳಿಗೆ ಸರಿ ಸಮಾನವಾಗಿರೋರು ಯಾರಾದ್ರೂ ಇದಾರಾ? ಇಲ್ಲ. ಅಂಥವನ್ನ ಮದುವೆ ಮಾಡ್ಕೊಳ್ಳೋಕೆ ನಿನ್ ಮಗನ ಹತ್ರ ಏನೈತೆ ಯೋಗ್ಯತೆ? ಅವಳಿಗೂ ಇವನು ಅಂದ್ರೆ ಪ್ರಾಣ ರೀ. ಇಡೀ ದಿವಸ ಇವನ್ ಜೊತೆಗೆ ಸುತ್ತಾಡ್ತಾ ಇರ್ತಾಳೆ. ಅಪ್ಪಯ್ಯ ಪರಿಮಳನ ಅಣ್ಣಂಗ್ ಮದ್ವೆ ಮಾಡ್ಬಿಡೋಣ. ಅವಳು ಅವನ್ನ ತಿದ್ದು ಬಿಡ್ತಾಳಪ್ಪಯ್ಯ. ಆಮೇಲೆ ಅಣ್ಣನ ಬದ್ಲಾಗ್ ಹೋಗ್ತಾನೆ. ಯಾಕ್ರಿ ಯೋಚನೆ ಮಾಡ್ತೀರಾ? ಬೇಕಾದ್ರೆ ಪರಿಮಳನು ಅವಳು ನಾನ್ ಬೆಳೆಸಿರೋ ಕೂಸು, ನಿನ್ ಮಗನಾಗಲ್ಲ. ನಾನ್ ಹಾಕಿದ ಗೆರೆನ ಅವಳು ದಾಟೋದಿಲ್ಲ, ಯಾವತ್ತೂ ದಾಟೋದಿಲ್ಲ. ಯಾರ ಹಣೆ ಬರಹ ಹೆಂಗಾಯ್ತದೋ ಕಂಡವ್ರು ಯಾರು? ಪುರೋಹಿತರನ್ನ ಕರೆಸಿ ಮುಹೂರ್ತ ಇಡ್ಸಿ. ಆಯ್ತ್ರಿ.